ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಏನಾದರೂ ಯಾವುದಾದ್ರೂ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ಕಾರ್ಡ್ ಬಂದಿದೆ, ಪ್ರೊಟೆಕ್ಟೆಡ್ ಫ್ರಮ್ ಅ ನೆಗೆಟಿವ್ ಫೋರ್ಸ್ ಬಿಯಾಂಡ್ ಯುವರ್ ಕಂಟ್ರೋಲ್, ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಸಿಚುವೇಶನ್ ಇಸ್ ಓವರ್. ಓಕೆ, ಸೊ ಯಾರೆಲ್ಲ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ, ನಿಮ್ಗೆ ಏನಾದರೂ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಪ್ರಾಬ್ಲಮೆಟಿಕ್ ಸಿಚುವೇಶನಲ್ಲಿ ನೀವಿದ್ರಿ, ಅಥವಾ ನಿಮ್ಮ ಲೈಫಲ್ಲಿ ತುಂಬ ಕಷ್ಟ ಇತ್ತು, ಇಲ್ಲ ದುಡ್ಡು ಸೇರ್ತಾ ಇರಲಿಲ್ಲ, ಅಥವಾ ನೆಮ್ಮದಿ ಆಗಿರಲಿಲ್ಲ, ಸ್ಟ್ರೆಸ್ಸಲ್ಲಿದ್ರಿ, ಟೆನ್ಷನಲ್ಲಿದ್ರಿ, ಈ ಥರ ಏನಾದರೂ ನೀವು ಫೀಲ್ ಮಾಡಿದರೆ ಆ ಒಂದು ಫೇಸಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಏನು ಕಷ್ಟಪಡ್ತಿದ್ದೀರಾ, ಒಂದು ವ್ಯಕ್ತಿಯಿಂದ ಆಗಿರ್ಬೋದು, ಅಥವಾ ಒಂದು ವ್ಯಕ್ತಿತ್ವದಿಂದ ಆಗಿರ್ಬೋದು, ಅಥವಾ ಒಂದು ಸಿಚುವೇಶನಿಂದ ಆಗಿರ್ಬೋದು, ಈ ಒಂದು ಪರಿಸ್ಥಿತಿಯಿಂದ ನೀವೇನು ಕಷ್ಟಪಡ್ತಿದ್ರಲ್ಲ ಅದರಿಂದ ನೀವು ಓವರ್ಕಮ್ ಆಗುವಂತಹ ದಿನ ಬರ್ತಾ ಇದೆ. ಸೊ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಸಿಚುವೇಶನ್ ಇಸ್ ಓವರ್ ಅಂತ ಅಂದ್ಬಿಟ್ಟು ಕಾರ್ಡ್ ಹೇಳ್ತಾ ಇದೆ. ಓಕೆ, ಅಂದರೆ ನಿಮ್ಮ ಜೀವನದಲ್ಲಿ ಈಗ ನೀವು ಒಂದು ವ್ಯಕ್ತಿಗಾಗಿ ನೀವು ದುಃಖ ಪಡ್ತಿದ್ರೆ, ಅಳ್ತಿದ್ರೆ, ಊಟ ಸೇರ್ತಿಲ್ಲ, ಅಥವಾ ನಿದ್ದೆ ಬರ್ತಿಲ್ಲ, ಅಥವಾ ಈ ಥರದ್ದು ಯಾವುದೇ ಒಂದು ಸಿಚುವೇಶನಲ್ಲಿ ನೀವಿದ್ರು ಅದರಿಂದ ನೀವು ಹೊರಗಡೆ ಬರ್ತೀರಾ ಅಂತ ಅಂದ್ಬಿಟ್ಟು ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಯು ಆರ್ ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ಅಂದರೆ ನಿಮ್ಮ ಮೇಲೆ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಒಂದು ನೆಗೆಟಿವ್ ಎನರ್ಜಿನ ಯಾರಾದರೂ ಸೆಂಡ್ ಮಾಡಿರ್ಬೋದು, ಅಥವಾ ನೀವು ಮತ್ತು ನಿಮ್ಮ ಪರ್ಸನ್ ಜೊತೇಲಿ ಇರಬಾರ್ದು ಅಂತ ದೇವ್ರ ಹತ್ರ ಕೇಳಿರೋದಾಗಿರ್ಬೋದು. ಈ ಥರದ್ದು ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಸುತ್ತ ಇರೋ ಅಂಥ ಚಾನ್ಸಸ್ ಇದೆ. ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋ ಅಂದೋ, ಅಥವಾ ನೀವು ಮತ್ತು ನಿಮ್ಮ ವ್ಯಕ್ತಿ ಸೇರಬಾರ್ದು ಅಂತ ಫ್ಯಾಮಿಲಿಯಿಂದ ಏನಾದರೂ ಪ್ರಾಬ್ಲಮ್ ಆಗಿರೋ ಹಾಗೆ, ಈ ಥರದ್ದು ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಮನ್ನು ಅವರು ಕಳಿಸಿದ್ರು ಕೂಡ ನೀವು ಅದರಿಂದ ಪ್ರೊಟೆಕ್ಟೆಡ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಬರ್ತಿದೆ. ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಕಾಯ್ತಾ ಇದೆ. ನಿಮ್ಮ ಸುತ್ತಮುತ್ತ ಎಷ್ಟೇ ನೆಗೆಟಿವ್ ಪರ್ಸನ್ಸ್ ಇದ್ದರೂ, ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ರೂ, ಅಥವಾ ಒಂದು ನೆಗೆಟಿವ್ ಫೋರ್ಸ್ ಇದ್ರೂ, ಅದನ್ನು ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿ ಅದನ್ನು ಪ್ರೊಟೆಕ್ಟ್ ಮಾಡ್ತಿದೆ, ಅದನ್ನು ಕಂಟ್ರೋಲ್ ಮಾಡ್ತಿದೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ಸೊ ನಿಮ್ಗೇನಾದರೂ ಈ ಥರ ಅನುಭವ ಆಗಿದೆಯಾ, ನಿಮ್ಮ ಮೇಲೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್, ಅಥವಾ ಯಾರಾದರೂ ಏನಾದರೂ ಸ್ಪೆಲ್ಸ್ ಅಥವಾ ಪೂಜೆ ಈ ಥರದ್ದು ಏನಾದರೂ ಮಾಡಿಸಿ ನಿಮ್ಮ ವ್ಯಕ್ತಿನ ದೂರ ಮಾಡ್ಕೊಂಡಿದ್ರಾ ಅಂತ ಏನಾದರೂ ನಿಮ್ಗೆ ಅನಿಸಿದರೆ ನನಗೆ ತಿಳಿಸಿ. ಓಕೆ, ಸೊ ಟ್ಯಾರೋ ಅಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇವತ್ತು. ಓಕೆ, ಕಿಂಗ್ ಆಫ್ ಸ್ವಾರ್ಡ್ ಮತ್ತು 2 ಆಫ್ ಸ್ವಾರ್ಡ್ ಬರ್ತಿದೆ. ಇದರ ಅರ್ಥ ಬಂದು ಈ ಪರ್ಸನ್ನು ತುಂಬ ಹೊರಟಿದ್ದಾರೆ, ತುಂಬ ಆ್ಯಂಗರ್ ಇಶ್ಯೂಸ್ ಇದೆ, ಡಿಸಿಷನ್ ಮೇಕಿಂಗಲ್ಲಿ ಅವರು ತುಂಬ ಸ್ಟೇಬಲ್ ಆಗಿಲ್ಲ ಅನ್ನೋವಂಥದ್ದು ಕಾಣಿಸ್ತಾ ಇರೋವಂಥದ್ದು. ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ, ಎಮೋಷನಲ್ ಆಗಿ ಯೋಚನೆ ಮಾಡೋದು ಕಮ್ಮಿ. ಈಗ ನೀವು ಆ ಪರ್ಸನ್ನ ತುಂಬ ಪ್ರೀತಿಸ್ತಾ ಇದ್ದರೆ ಅವರು ಆ ಪ್ರೀತಿನ ಅರ್ಥ ಮಾಡ್ಕೊಳ್ತಿಲ್ಲ. ಯಾಕೆ ಅಂತ ಅಂದರೆ ಆ ವ್ಯಕ್ತಿ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಿದ್ದಾರೆ, ಸೆಲ್ಫಿಶ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಅವರ ಜೀವನ, ಅವರ ಘನತೆ, ಅವರ ಗೌರವ, ಅವರ ಮರ್ಯಾದೆ, ಅವರ ಖುಷಿ, ಅವರ ಸಂತೋಷ ಇದೇ ಆ ಪರ್ಸನ್ಗೆ ತುಂಬ ಆಗಿದೆ ಹೊರತು ನಿಮ್ಮ ಫೀಲಿಂಗ್ಸ್ ಆ ಪರ್ಸನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಎಮೋಷನಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಪ್ರೆಸೆಂಟಲ್ಲೇ ನಾನು ಹೇಳ್ತಾ ಇರೋದು, ಪ್ರೆಸೆಂಟಲ್ಲೂ ಕೂಡ ಈ ಪರ್ಸನ್ನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಎಮೋಷನಲಿ ಆ ಪರ್ಸನ್ ಡಿಸ್ಕನೆಕ್ಟ್ ಆಗುವಂಥದ್ದು ಜಾಸ್ತಿ ಆಗಿದೆ. ಈಗ ನೀವೇನೋ ಮಾತಾಡಬೇಕು ಅಂತ ಅಂದರೆ ಆ ಮಾತಿಗೆ ಒಂದು ಪ್ರತಿ ಮಾತು ಅಷ್ಟೇ ಅವ್ರು ಕೊಡ್ಬೋದು ಹೊರತು ಅದರ ಆಳಕ್ಕೆ ಇಳಿದು ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋ ಅಂಥ ವ್ಯಕ್ತಿತ್ವನ ಆ ಪರ್ಸನ್ ಹೊಂದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಬಟ್ ಅವ್ರಿಗೆ ತುಂಬ ಈಗೋ ಇದೆ, ಸ್ಟಬಾರ್ನ್ ನೇಚರ್, ತುಂಬ ಹಠ ಮಾರಿ ಸ್ವಭಾವ ಅಂತೀವಲ್ಲ, ಅದೆಲ್ಲ ಈ ಪರ್ಸನ್ಗೆ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೆಷ್ಟೇ ಎಮೋಷನಲ್ ಆದ್ರೂ ಕೂಡ ಆ ಪರ್ಸನ್ಗೆ ಅದು ಅರ್ಥ ಆಗ್ತಿಲ್ಲ. ಅವರು ಕಂಪ್ಲೀಟಾಗಿ ಬ್ಲೈಂಡ್ ಫೋಲ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅವರು ಈ ಕಣ್ಣಿಗೆ ಬಟ್ಟೆ ಹಾಕೊಂಡು ಕೂತ್ಕೊಂಡ್ಬಿಡಲ್ವಾ, ಹಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ಸ್ವಾರ್ಥವಾಗಿ ಯೋಚನೆ ಮಾಡ್ತಾರೆ ಹೊರತು ಅವ್ರಿಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ರೊಮ್ಯಾನ್ಸ್ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ನಿಮ್ಗೆ ಏನಾದರೂ ಮೆಸೇಜ್ ಇದೆಯಾ ಅವ್ರ ಕಡೆಯಿಂದ ಅಂತ ಅಂದ್ಬಿಟ್ಟು. ಓಕೆ,
ವೆರಿ ಸೂನ್ ಅಂತ ಒಂದು ಕಾರ್ಡ್ ಬರ್ತಾ ಇದೆ. ಸೊ ವೆರಿ ಸೂನ್ ಅಂತ ಅಂದ್ಬಿಟ್ಟು ಮತ್ತು ಒಂದು ಕೆಮಿಸ್ಟ್ರಿ ಅಂತ ಈ ಎರಡು ಕಾರ್ಡ್ ಪಾಪಪ್ ಆಗಿದೆ. ಇದರ ಅರ್ಥ ಬಂದು ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಮಧ್ಯ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತಲ್ಲ, ಅದರಿಂದ ನೀವು ಓವರ್ಕಮ್ ಆಗ್ತೀರಾ. ಬಿಕಾಸ್ ಆ ಪರ್ಸನ್ಗೆ ನಿಮ್ಮ ಮೇಲೆ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ. ನಿಮ್ಮಿಬ್ಬರ ಮಧ್ಯ ಇರುವಂಥ ಒಂದು ಕೆಮಿಸ್ಟ್ರಿ ಆಗಿರ್ಬೋದು, ಇಂಟಿಮೆಸಿ ಆಗಿರ್ಬೋದು, ಅಥವಾ ಒಂದು ಫಿಸಿಕಲ್ ಅಟ್ರಾಕ್ಷನ್ ಆಗಿರ್ಬೋದು. ಆ ಪರ್ಸನ್ಗೆ ಇನ್ನೂ ನಿಮ್ಮ ಹತ್ರ ಒಂದು ಅಟ್ರಾಕ್ಷನ್ ಅನ್ನುವಂಥದ್ದು ಇದೆ. ಅವರು ನಿಮ್ಮನ್ನು ಒಂಥರ ಅಬ್ಸೆಸ್ಡ್ ಆಗಿ ಇಷ್ಟಪಡ್ತಿದ್ದಾರೆ. ಬಿಕಾಸ್ ನಿಮ್ಮ ಮತ್ತು ಅವರ ಮಧ್ಯೆ ಇರುವಂಥ ಕೆಮಿಸ್ಟ್ರಿ ಮತ್ತೆ ಆ ಪರ್ಸನ್ನ ನಿಮ್ಮ ಹತ್ರ ಕರ್ಕೊಂಡು ಬರೋ ಹಾಗೆ ಮಾಡ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೊ ದಟ್ ಇಟ್ ಕಮ್ಸ್ ಟು ಯು ನೌ ಅಂತ. ಓಕೆ, ಸೊ ಇದರ ಅರ್ಥ ಬಂದು ನಿಮ್ಮ ಪರ್ಸನ್ನು ನಿಮಗೆ ಬೇಕಾ ಬೇಡವಾ ಅನ್ನೋವಂಥದ್ದು ನಿಮ್ಗೇನಾದರೂ ಇದ್ದರೆ ನೋಡಿ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಬೇಗ ಕಮ್ ಬ್ಯಾಕ್ ಮಾಡ್ತಾರೆ. ನೀವೇನಾದರೂ ಕ್ಲಿಯರ್ ಆಗಿ ಡಿಸೈಡ್ ಮಾಡಿಕೊಂಡು ಈ ಪರ್ಸನ್ ನಿಮಗೆ ಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡಿ, ಅಥವಾ ಓಪನೋ ಟೆಕ್ನಿಕ್ ಮಾಡಿ, ಅಥವಾ ನಿಮಗೆ ಯಾವುದಾದ್ರೂ ಒಂದು ರಿಚುವಲ್ಸ್ ಗೊತ್ತಿದ್ರೆ ಅದನ್ನು ಟ್ರೈ ಮಾಡಿ. ಬಿಕಾಸ್ ನೀವೇನಾದರೂ ಕ್ಲಿಯರ್ ಆಗಿ ಡಿಸೈಡ್ ಮಾಡಿ ಇದನ್ನು ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಆದಷ್ಟು ಬೇಗ ಈ ಪರ್ಸನ್ನ ನಿಮ್ಮ ಲೈಫಲ್ಲಿ ನೀವು ನೋಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದರ ಅರ್ಥ ಬಂದು ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಅದನ್ನು ನೀವು ಈಸಿಯಾಗಿ ಈಗ ಓವರ್ಕಮ್ ಮಾಡಬಹುದು. ಆದರೆ ನಿಮಗೆ ಬೇಕಾಗಿರೋದೇನು ಅಂತ ಅಂದರೆ ಒಂದು ಕ್ಲಾರಿಟಿ ಬೇಕು. ನಿಮಗೆ ಅವ್ರು ಬೇಕಾ ಬೇಡವಾ, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಆ ಪರ್ಸನ್ ಮ್ಯಾಚ್ ಆಗ್ತಾರಾ, ನಿಮ್ಮ ಪ್ರೀತಿಗೆ ಅವರು ವ್ಯಾಲ್ಯೂ ಮಾಡ್ತಾರಾ, ಇದನ್ನೆಲ್ಲ ನೀವು ನೋಡಿ ನಿಮ್ಮ ಪರ್ಸನ್ ಬೇಕಾ ಬೇಡವಾ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಧನು ರಾಶಿ, ಮೇಷ ರಾಶಿ, ಮತ್ತು ಕುಂಭ ರಾಶಿ, ಮಿಥುನ ರಾಶಿ, ಕರ್ಕಾಟಕ ರಾಶಿ, ವೃಷಭ ರಾಶಿ ಆಗಿರುತ್ತೆ. ಆ್ಯಂಡ್ ಆ ಪರ್ಸನ್ ಡೇಟ್ ಆಫ್ ಬರ್ತ್ ಬಂದು 3, 12, 14, 5, 15, 30, 23, 26, 11, 6, 7 ಆಗಿರುತ್ತೆ. ಸೊ ಈ ಪರ್ಸನ್ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗ್ತಾರಾ ಅನ್ನೋದು ಬೇಸಿಕಲಿ ನೀವು ನೋಡಬೇಕಾಗಿರೋ ಅಂಥದ್ದು. ಸೊ ಒಂದು ಲಾಸ್ಟ್ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನಾದರೂ ಮೆಸೇಜಸ್ ಅನ್ನೋವಂಥದ್ದು ಬರಬೇಕು ಅಥವಾ ನೀವು ಕೇಳಬೇಕು ಅಂತ ಇದ್ದರೆ ಏನಾದರೂ ಇದೆಯಾ? ವಾಚ್ ಯುವರ್ ಥಾಟ್ಸ್, ಮ್ಯೂಸಿಕ್ ಆಫ್ ಮ್ಯಾನಿಫೆಸ್ಟೇಷನ್. ನಾನು ನಿಮ್ಗೆ ಹೇಳಿದೆ, ನೀವು ಈ ಪರ್ಸನ್ ಬೇಕು ಅಂತ ಅಂದರೆ ಮ್ಯಾನಿಫೆಸ್ಟ್ ಮಾಡಿದರೆ ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕೋ ಅದು ನಿಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ನಿಮ್ಮ ಲೈಫಲ್ಲಿ ನೀವು, ಯಾಕೆ ಅಂದರೆ ನೀವೇನು ಯೋಚನೆ ಮಾಡ್ತೀರೋ ಅದನ್ನು ನೀವು ಇಂಡೈರೆಕ್ಟ್ಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ. ಈಗ ಯಾರು ಯಾವುದ್ರ ಬಗ್ಗೆ ಎದುರ್ಕೊಳ್ತಾರೋ ಅದನ್ನೇ ಜೀವನದಲ್ಲಿ ನಾವು ಮ್ಯಾನಿಫೆಸ್ಟ್ ಮಾಡಂಗೆ ಅದೇ ನಿಜ ಆಗೋ ಹಾಗೆ. ನೀವು ಯಾವುದನ್ನು ತುಂಬ ಖುಷಿಯಾಗಿ ನಿಮಗೆ ಬೇಕು ಅಂತ ಅಂದ್ಬಿಟ್ಟು ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ ನಿಮ್ಮ ಡಿಸೈರ್ಸ್, ನಿಮ್ಮ ಆಸೆ ಏನಿದೆ ಅದು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ನಿಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬರ್ತಾ ಇದೆ. ಸೊ ನೀವೇನಾದರೂ ಟೆನ್ಷನ್ ಮಾಡಿಕೊಂಡು ಈ ಪರ್ಸನ್ನು ಬರಲ್ಲ, ಇವ್ರು ಆಗಲ್ಲ, ಇವರು ನನ್ನ ಲೈಫಲ್ಲಿ ಒಂದಾಗಲ್ಲ, ನಾವು ಈ ಥರ ಏನಾದರೂ ನೆಗೆಟಿವ್ ಥಾಟ್ಸ್ನ ಇಟ್ಕೊಂಡು ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಅದು ಅದೇ ಥರನೇ ಆಗುತ್ತೆ. ಓಕೆ, ಇವ್ರು ಬರಲ್ಲ, ಇವ್ರು ನನ್ನ ಇಷ್ಟ ಇಲ್ಲ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಆ ಪರ್ಸನ್ನು ಇರ್ತಾರೆ ಮತ್ತು ನಿಮ್ಮ ಫ್ಯೂಚರು ಅದೇ ಥರ ಆಗುತ್ತೆ. ಅದೇ ನೀವು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿದರೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಆದಷ್ಟು ಬೇಗ ಬರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ವಾಚ್ ಯುವರ್ ಥಾಟ್ಸ್, ನೀವೇನು ಯೋಚನೆ ಮಾಡ್ತೀರಾ ಅದೇ ನೀವು ಆಗ್ತಾ ಬರ್ತಿರ್ತೀರ. ಹಾಗಾಗಿ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಎಲ್ಲ ಪಾಸಿಟಿವ್ ಆಗಿ ಆಗುತ್ತೆ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಎಲ್ಲ ನೆಗೆಟಿವ್ ಆಗಿ ಅಟ್ರಾಕ್ಟ್ ಮಾಡ್ತೀರಾ. ಸೊ ನಿಮಗೆ ಬೇಕಾಗಿರೋದು ಇಲ್ಲಿ ಬೇಸಿಕಲಿ ಮ್ಯಾನಿಫೆಸ್ಟೇಷನ್ನ ಮಾಡಿದ್ರೆ ಅದು ರ್ಯಾಪಿಡ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಡಿಸೈರ್ಸ್ ಏನಿದೆ ಅದನ್ನು ನೀವು ಜಪ ಮಾಡೋದಾಗಿರಲಿ ಅಥವಾ ನೀವು ಬರೆಯೋದಾಗಿರಲಿ, ಈ ಥರದ್ದು ಏನಾದರೂ ಮಾಡಿ ನಿಮಗೆ ಈ ವ್ಯಕ್ತಿ ಬೇಕು ಅನ್ನೋದಿದ್ರೆ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಈ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಬೇಗ ಬರ್ತಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.